19 ಮಂದಿ ಕೊಲೆ ಕೇಸ್ನಲ್ಲಿರುವಂಥವರು 19 ಜನ, ಆದರೆ 7 ಜನಕ್ಕೆ ದರ್ಶನ್ ಪರಿಚಯನೇ ಇರಲಿಲ್ಲ. ಇದು ಗಮನಿಸಬೇಕಾದಂಥ ಸಂಗತಿ. ದರ್ಶನ್ ಒಬ್ಬ ನಟ ಅಂತ ಗೊತ್ತಿತ್ತು, ದರ್ಶನ್ ಆ ರೀತಿ ಪರಿಚಯ ಇತ್ತು, ಆದರೆ ಒಬ್ಬರಿಗೊಬ್ಬರು ಮುಖಾಮುಖಿನೇ ಇರಲಿಲ್ಲ. 7 ಜನರಿಗೆ ನೇರ ಪರಿಚಯ ಇಲ್ಲ, ಭೇಟಿಯಾಗಿದ್ದೇ ಸ್ಟೇಷನ್ನಲ್ಲಿ. ಕೊಲೆ ಆದ ಮೇಲೇನೆ ದರ್ಶನ್ ಅವ್ರನ್ನ ನೋಡಿದ್ರು. ರೇಣುಕಾಸ್ವಾಮಿ ಶವ ಬಿಸಾಡದಂಥ 3 ಜನ ಆರೋಪಿಗಳಿಗೂ ಕೂಡ ದರ್ಶನ್ ಪರಿಚಯ ಇಲ್ಲ. ಕೇಶವ್, ಕಾರ್ತಿಕ್, ನಿಖಿಲ್ ನಾಯಕ್ ಇವರೇ 3 ಜನ ಹೆಣ ಬಿಸಾಡಿದವರು. ಈ 3 ಜನ ಮೈಸೂರಿನಲ್ಲಿ ನೇರವಾಗಿ ದರ್ಶನ್ ಅವರು ನೋಡಿದ್ರು. ಯಾವಾಗ ಮಾತುಕತೆಗೆ ಹೋದಂಥ ಸಂದರ್ಭದಲ್ಲಿ ಹಿಂದಿನ ದಿವಸ ಮನಸ್ಸಲ್ಲಿ ತಳಮಳ ಇತ್ತು. ಸರೆಂಡರ್ ಆಗಿಬಿಟ್ರೆ ಗತಿ ಏನು ಅನ್ನುವಂಥದ್ದಿತ್ತು, ಆಗಬೇಕೋ ಬೇಡವಾ ಅನ್ನುವಂಥದ್ದಿತ್ತು. ಈ ಸಂದರ್ಭದಲ್ಲಿ ಪವನ್ ಕರ್ಕೊಂಡು ಹೋಗಿ ಭೇಟಿ ಮಾಡಿಸ್ಕೊಂಬಂದ. ಆ ಸಂದರ್ಭದಲ್ಲಿ ಇವರು ದರ್ಶನನ್ನು ನೋಡಿದ್ರು. ಒಟ್ಟು 19 ಜನ ಇದ್ದಾರೆ. 19 ಜನರಲ್ಲಿ ಶವ ಬಿಸಾಡಿದಂಥ 3 ಜನ ಸೇರಿಕೊಂಡು ಒಟ್ಟು 7 ಆರೋಪಿಗಳಿಗೆ ದರ್ಶನ್ ಅವರ ನೇರ ಪರಿಚಯ ಇಲ್ಲ. ಅಂದರೆ ಇದೆಲ್ಲ ಹೆಂಗೆ ಮಾಡ್ಯಾರ ನೋಡಿ, ಇದನ್ನೆಲ್ಲವನ್ನೂ ಕೂಡ ಹೆಂಗಿದೆ ನೋಡಿ. ಒಬ್ಬನಿಗೊಬ್ಬನಿಗೆ ಪರಿಚಯ ಇಲ್ಲ, ಏನಿಲ್ಲ. ಏನಾದರೂ ಟೆನ್ಷನಲ್ಲಿದ್ದರೆ ತರಾತುರಿನಲ್ಲಿ ಕೆಲಸ ಕಾರ್ಯಗಳಾಯ್ತಾ? ಸುಮ್ಮನೆ ಏನು ಅಂದರೆ ನಾನು ಜಿಮ್ ಮಾಡಿದ್ದು, ನಾನು ಶೂಟಿಂಗಿಗೆ ಹೋಗಿದ್ದು, ನಾನು ತುಂಬ ಧೈರ್ಯವಾಗಿದ್ದೀನಿ, ಸಮಾಧಾನವಾಗಿದ್ದೀನಿ ಅಂತ ತೋರಿಸ್ಕೊಳ್ಳೋಕ್ಕೋಸ್ಕರ ದರ್ಶನ ಮಾಡಿದ್ರಾ? ಯಾಕಂದರೆ ಒಬ್ರಿಗೊಬ್ರಿಗೆ ಪರಿಚಯವೇ ಇಲ್ಲ. 19 ಜನರಲ್ಲಿ ಈ ಹೆಣ ಬಿಸಾಡದಂಥ 3 ಜನ ಇದ್ದಾರಲ್ಲ, ಅವರೂ ಸೇರಿಕೊಂಡ ಹಾಗೆ 7 ಜನರಿಗೆ ಪರಿಚಯವೇ ಇಲ್ಲ. ಇನ್ನೆಷ್ಟರ ಮಟ್ಟಿಗಿರಬೇಕು ಅಂದರೆ ಈ ವಾಸ್ತವ ಜಗತ್ತಿನಿಂದ ಚಿತ್ರರಂಗದವರು ಬಹಳ ದೂರ ಇರ್ತಾರೆ ಅನ್ನುವಂಥದ್ದು ಗೊತ್ತಾಗಿರುವಂಥ ಸಂಗತಿ. ಯಾಕಂದರೆ ನೀವು ಯಾವುದೇ ಒಂದು ಸಣ್ಣ ಕ್ಲೂ ಸಾಕು, ಇವತ್ತಾಗಿರುವಂಥ ಕೊಲೆ 10 ವರ್ಷ ಬಿಟ್ಟು ಬಯಲಿ ಬಂದಿರುವಂಥ ಉದಾಹರಣೆಗಳಿವೆ. ಯಾವನೋ ಕುಡಿದು ಬಾರಲ್ಲಿ ಮಾತಾಡಿದಂಥ ಸಂದರ್ಭದಲ್ಲಿ ಇನ್ಯಾರೋ ಕೇಳಿಸ್ಕೊಂಡು ಆ ಕೊಲೆಗಳೆಲ್ಲವೂ ಕೂಡ ಹೊರಗಡೆ ಬಂದಿರುವಂಥ ಉದಾಹರಣೆಗಳಿವೆ. ಇದು ಸಂಗತಿ. ಚಿತ್ರದುರ್ಗದ A7 ಅನುಕುಮಾರ್ ಕೂಡ ದರ್ಶನ್ ನೋಡಿದ್ದು ಪೊಲೀಸ್ ಠಾಣೆಯಲ್ಲೇ. ಈ A8 ರವಿ ಇದನ್ನಲ್ಲ, ಅವನೂ ಕೂಡ ದರ್ಶನ್ ನೋಡಿದ್ದು ಪೊಲೀಸ್ ಠಾಣೆಯಲ್ಲಿ. ಶವ ಬಿಸಾಡದಂಥ ಈ A15 ಇದನ್ನಲ್ಲ, ಕಾರ್ತಿಕ್ ಕೂಡ ದರ್ಶನ್ ನೋಡಿದ್ದು ಸ್ಟೇಷನ್ನಲ್ಲೇ. A16 ಕೇಶವ್ ಭಾನುವಾರ ಈ 3 ಜನ, ಈ ಶವ ಬಿಸಾಡದಂಥ 3 ಜನ ಮೈಸೂರಿನಲ್ಲಿ ಭೇಟಿ ಮಾಡ್ತಾರೆ. ನಿಖಿಲ್ ಕೂಡ ದರ್ಶನ್ ಪರಿಚಯ ಇರಲಿಲ್ಲ, ಅವನು ನೋಡಿದ್ದು ಕೂಡ ಆವತ್ತೇನೆ. ರೇಣುಕಾಸ್ವಾಮಿ ಶವ ಸಾಗಿಸಿದಂಥ ಕಾರ್ ವಾಶ ಮಾಡಿದ್ನಲ್ಲ ಹೇಮಂತ್, ಅವನಿಗೂ ಕೂಡ ದರ್ಶನ್ ನೇರ ಪರಿಚಯ ಇಲ್ಲ. ಸೊ ಎಲ್ಲರಿಗೂ ಕಾಂಟ್ಯಾಕ್ಟ್ ಇರಬೇಕು ಅಂತ ಇಲ್ಲ, ಪ್ರಶ್ನೆ ಬೇರೆ. ಎಂತೆಂಥವ್ರು ಇದ್ದಾರೆ ನೋಡಿ ಸುತ್ತಮುತ್ತ. ಇನ್ನೆಷ್ಟು ನಂಬಿಕೆಯ ಜನಗಳಿರಬೇಕು.